ಬಿಸಿಲಿನಿಂದ ಕಂಗೆಟ್ಟ ರಾಜ್ಯದ ಹಲವು ಜಿಲ್ಲೆಗಳು ಇವತ್ತು ತಣ್ಣಗಾಗಿವೆ. ಆಲಿಕಲ್ಲು ಮಳೆಯಿಂದಾಗಿ ಮಂಜಿನ ಹೊದಿಕೆ ಬಿದ್ದಂತಾಗಿದೆ. ಅಕಾಲಿಕ ಮಳೆ ರೈತರಿಗೆ ನುಂಗಲಾರದ ತುತ್ತಾಗಿದೆ. ಅಬ್ಬಬ್ಬಾ, ಇದೇನ್ ಕಲಘಟಗಿಯೋ ಇಲ್ಲ ಕಾಶ್ಮೀರವೋ, ಇದೇನ್ ಹಾಸನವೋ ಸ್ವಿಟ್ಜರ್ಲ್ಯಾಂಡೋ? ಬಿರು ಬೇಸಿಗೆಯಿಂದ ಕೆಂಪಾಗಿದ್ದ ನೆಲವೆಲ್ಲ ಹಾಲಿನ ಸರೋವರದಂತೆ ಕಾಣ್ತಿದೆ. ಆಲಿಕಲ್ಲು ಮಳೆಯಿಂದಾಗಿ 16 ಊರುಗಳಿಗೆ ಮಂಜಿನ ಹೊದಿಕೆ ಬಿದ್ದಿದೆ. ಧಾರವಾಡದಲ್ಲಿ ಆಲಿಕಲ್ಲು ಸಹಿತ ಮಳೆಯಬ್ಬರ. ರಸ್ತೆ ಮನೆಗಳ ಮೇಲೆಲ್ಲ ಹಿಮದ ರಾಶಿ. ರಣರಣ ಬಿಸಿಲಿನ ನಡುವೆ ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕಿನಲ್ಲಿಂದು ಆಲಿಕಲ್ಲು ಸಹಿತ ಭಾರೀ ಮಳೆ ಸುರಿಯಿತು. ಮಾಚಾಪುರ ಸೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಗುಡುಗು ಸಹಿತ ಧಾರಾಕಾರ ಮಳೆಯಾಯಿತು. ರಸ್ತೆ ಮನೆಗಳ ಮೇಲೆಲ್ಲ ಬಿದ್ದಿದ್ದ ಆಲಿಕಲ್ಲುಗಳ ರಾಶಿ ಕಾಶ್ಮೀರದಂತೆ ಭಾಸ ಆಗ್ತಿತ್ತು. ಆಲಿಕಲ್ಲು ಮಳೆ ಹೊಡೆತದ ದೃಶ್ಯವೇ ನಂಬಲು ಅಸಾಧ್ಯದಂತಿದೆ. ರಸ್ತೆಯಲ್ಲಿ ಬಿದ್ದಿದ್ದ ಆಲಿಕಲ್ಲುಗಳ ರಾಶಿಯಿಂದಾಗಿ ಬೈಕ್ ಸವಾರ ಬಸ್ಸೊಂದು ಸಿಲುಕಿತ್ತು. ಅಕಾಲಿಕ ಮಳೆಯಿಂದಾಗಿ ಮಾವು ಸೇರಿದಂತೆ ಹಲವು ಬೆಳೆಗಳಿಗೆ ಹೊಡೆತ ತಟ್ಟಿದೆ. ರೈತ ಕಂಗಾಲಾಗಿದ್ದಾನೆ. ಇವತ್ತಿನವರೆಗೆ ನೋಡಿದ್ದಿಲ್ಲ, ಎಲ್ಲಾದರೂ ಒಂದೆರಡು ಸುಮಾರು ಒಂದು 10-20 ಕಾಣ್ತಿದ್ವು. ಇಲ್ಲಿ ರಾಶಿಗಟ್ಟಲೆ ಆಲಿಕಲ್ಲು ಮಳೆ ನಮ್ಮ ಕರಗಡಿ ತಾಲೂಕಿನಲ್ಲಾಗಿದೆ. ಅದಕ್ಕಾಗಿ ಎಲ್ಲ ರೈತ ಬಾಂಧವರಿಗೆ ಈ ಒಂದು ಮಳೆ, ಅಕಾಲಿಕ ಮಳೆಯಿಂದ ತುಂಬ ಲಾಸ್ ಆಗಿದೆ. ಮಾವು ಇರ್ಬೋದು, ನಂತರ ಹಿಂಗಾರಿ ಬೆಳೆದಂಥ ಮಡಿಕೆ, ಹೆಸರು ಎಲ್ಲ ಒಕ್ಕಣೆ ಮಾಡ್ತಿದ್ದು ರೈತರು. ಹೀಗಾಗಿ ತುಂಬ ರೈತರಿಗೆ ತೊಂದರೆಯಾಗಿದೆ. ಚಾಮರಾಜನಗರದಲ್ಲೂ ಆಲಿಕಲ್ಲು ಮಳೆಯಬ್ಬರ. ಕಾದ ಕಾವಲಿಯಂತಾಗಿದ್ದ ಚಾಮರಾಜನಗರದಲ್ಲಿ ಗುಡುಗು ಮಿಂಚು ಸಹಿತ ಆಲಿಕಲ್ಲು ಮಳೆ ಸುರಿದಿದೆ. ತೊಟ್ಟಿ ಮನೆ ಒಳಗೆ ರಾಶಿ ಆಲಿಕಲ್ಲು ಬಿದ್ದಿದ್ವು. ರಸ್ತೆ ಜಮೀನುಗಳೆಲ್ಲ ಆಲಿಕಲ್ಲುಗಳಿಂದ ಆವೃತಗೊಂಡಿದ್ವು. ಬೆಳಗಾವಿಯಲ್ಲಿ ಧರೆಗುರುಳಿದ 20ಕ್ಕೂ ಹೆಚ್ಚು ಗೂಡಂಗಡಿ. ಬೆಳಗಾವಿಯಲ್ಲಿ ಗಾಳಿ ಸಹಿತ ಮಳೆಯಿಂದಾಗಿ ರಂಜಾನ್ ನಿಮಿತ್ತ ಹಾಕಿದ್ದ 20ಕ್ಕೂ ಹೆಚ್ಚು ಗೂಡಂಗಡಿಗಳು ಧರೆಗುರುಳಿದ್ವು. ಮಹಾಂತೇಶ ನಗರ, ಎಳ್ಳೂರು ರಸ್ತೆ ಸುತ್ತಮುತ್ತ ಭಾರೀ ಮಳೆ ಸುರಿಯಿತು. ಆಲಿಕಲ್ಲು ಮಳೆಯಿಂದಾಗಿ ರಸ್ತೆಯೆಲ್ಲ ಹಾಲಿನ ಸರೋವರದಂತೆ ಕಾಣ್ತಿತ್ತು. ಮಳೆಯೇಟಿಗೆ ಸವಾರರು ಪರದಾಡಿದ್ರು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲೂ ಆಲಿಕಲ್ಲು ಮಳೆ ಸುರಿಯಿತು. ಹೊಲದ ತುಂಬೆಲ್ಲ ಆಲಿಕಲ್ಲು ರಾಶಿ ಇತ್ತು. ಹಾಗೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಒಕ್ಕನದುರ್ಗ, ನೀಲೋಗಲ್, ರಾಂಪುರ ಭಾಗದಲ್ಲಿ ಆಲಿಕಲ್ಲು ಮಳೆ ಸುರಿಯಿತು. ಇನ್ನು ಹಾಸನದಲ್ಲೂ ನಿನ್ನೆ ಭಾರೀ ಆಲಿಕಲ್ಲು ಮಳೆ ಸುರಿತಿತ್ತು. ಬೇಲೂರು ರಿಂಗ್ ರಸ್ತೆ ಸ್ವಿಟ್ಜರ್ಲ್ಯಾಂಡ್ನಂತೆ ಬದಲಾಗಿತ್ತು. ಸತತ 30 ನಿಮಿಷ ಸುರಿದ ಆಲಿಕಲ್ಲು ಮಳೆಗೆ ಉದ್ದೂರು ಬಳಿಯ ರಸ್ತೆಗೆ ಮಲ್ಲಿಗೆ ಹೂ ಚೆಲ್ಲಿದಂತೆ ಕಾಣ್ತಿತ್ತು. ಇನ್ನು ಮಳೆಯಿಂದಾಗಿ ತಟ್ಟಕೇರಿಯಲ್ಲಿ ಮನೆಗೆ ನೀರು ನುಗ್ಗಿ ನಿವಾಸಿಗಳು ಪರದಾಡಿದ್ರು. ನೋಡಿ, ಏನೇ ಹೇಳಿ, ಬೇಸಿಗೆಯಲ್ಲಿ ಮಳೆಯೇಟಿಗೆ ಜನರೆಲ್ಲ ತಂಡ ಆಗಿದ್ದಾರೆ. ಆದರೆ ಅಕಾಲಿಕ ಮಳೆ ಅನ್ನದಾತರಿಗೆ ನುಂಗಲಾರದ ತುತ್ತಾಗಿದೆ. ಬ್ಯೂರೋ ರಿಪೋರ್ಟ್, TV9.